ಕ್ಷೇತ್ರ ಮರು ವಿಂಗಡಣೆಯಿಂದ ಅನ್ಯಾಯ ಆಗಬಾರದು ಅಂದರೆ ಈಗಲೇ ಹೆಚ್ಚೆಚ್ಚು ಮಕ್ಕಳನ್ನು ಹಡ್ಕೊಳ್ಳಿ ಅಂತ ತಮಿಳುನಾಡಿನ ಮುಖ್ಯಮಂತ್ರಿ ಕರೆ ಕೊಟ್ಟಿದ್ದಾಯಿತು. ಈಗ ಪುನರ್ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಕ್ಷೇತ್ರ ಪುನರ್ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕ್ಷೇತ್ರ ಕಳ್ಕೊಳ್ತಾರ? ಅಮಿತ್ ಶಾ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಒಂದೇ ಒಂದು ಸೀಟ್ ಆಚೆ ಈಚೆ ಆಗಲ್ಲ ಅಂತ. ಆದರೂ ಕೂಡ ತಮಿಳುನಾಡಿನ ರಾಜಕಾರಣಿಗಳು ಸರ್ವಪಕ್ಷ ಸಭೆ ಕರೆದಿದ್ದಾರೆ, ಎಚ್ಚರಿಕೆ ಸಂದೇಶವನ್ನು ರವಾನಿಸಿದ್ದಾರೆ. ಅಷ್ಟೇ ಅಲ್ಲ, ಕೇಂದ್ರದ ನಿರ್ಧಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಈ ಹೋರಾಟಕ್ಕೆ ನಟ ವಿಜಯ್ ನೇತೃತ್ವದ TVK ಪಾರ್ಟಿ ಕೂಡ ಜಾಯ್ನ್ ಆಗಿದೆ. ಕಮಲ್ ಹಾಸನ್ ನೇತೃತ್ವದ MNM ಪಕ್ಷ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಹಿಂಗೇನಾದರೂ ಇದೇ ರೀತಿಯ ಸ್ಥಿತಿಗತಿಗಳು ಮುಂದುವರಿತು ಅಂತಂದರೆ ಅಸ್ತಿತ್ವ ಕಳ್ಕೊಳ್ತೀವಿ ಅಂತ ಇಲ್ಲಿ ಆತಂಕ ಕೂಡ ವ್ಯಕ್ತವಾಗಿದೆ. ಸರ್ವಪಕ್ಷ ಸಭೆಗೆ ಬಂದಿರುವಂಥ ನಾಯಕರನ್ನು ನಾವು ತೋರಿಸ್ತಾ ಇದ್ದೀವಿ. ವಿಜಯ್ ಪಾರ್ಟಿ ಬೆಂಬಲ ವ್ಯಕ್ತಪಡಿಸಿರೋದು, ಕಮಲ್ ಹಾಸನ್ ಕೂಡ ಕಾರ್ಯಕ್ರಮಕ್ಕೆ ಬಂದಿರೋದು ನಾವು ನೋಡ್ತಾ ಇದ್ದೀವಿ. ಸರ್ವಪಕ್ಷಗಳ ಸಭೆಯನ್ನು ಸ್ಟಾಲಿನ್ ನಡೆಸಿದ್ದಾರೆ. ಇದೇ ರೀತಿ ಆಗಿಬಿಟ್ರೆ ನಮ್ಮ ಅಸ್ತಿತ್ವವೇ ಹೊರಟೋಗ್ಬಿಡುತ್ತೆ ಅನ್ನುವಂಥ ಭಯ ಭೀತಿ ಕೂಡ ವ್ಯಕ್ತವಾಗಿದೆ. ವೈಕೋ ಅವರನ್ನು ಕೂಡ ನೋಡ್ತಾ ಇದ್ದೀವಿ. AIADMKದಲ್ಲಿ ಪಾಲ್ಗೊಂಡಿದ್ದೀವಿ ಅಲ್ವೋ ಗೊತ್ತಿಲ್ಲ, ಆದರೆ ಬಹುತೇಕ ಪಕ್ಷಗಳ ನಾಯಕರುಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಯಾವ ಕಾರಣಕ್ಕೂ ನಾವು ಇದನ್ನು ಒಪ್ಪಲ್ಲ ಅಂತ ಕೂಡ ಸಭೆಯಲ್ಲಿ ಹೇಳಲಾಗಿದೆ.